ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕದ ಧೀಮನ್ ಆರ್ಜು ಸರ್ಕಲ್ ಮಹಿಳಾ ಗುಂಪಿನ ವೀಲ್ಚೇರ್ ಕ್ರಿಕೆಟ್ ತಂಡವು ರಾಷ್ಟ್ರೀಯ ಮಟ್ಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ. ಮಧ್ಯಪ್ರದೇಶದ ಇಂದೋರ್ ಹಾಗೂ ದೆಹಲಿಯಲ್ಲಿ ನಡೆದ ಎಮರಾಲ್ಡ್ ವೀಲ್ಚೇರ್ ಕ್ರಿಕೆಟ್ ಪಂದ್ಯಾವಳಿ ಮತ್ತು ಟ್ರಯಲ್ಸ್ನಲ್ಲಿ ತಂಡವು ಶ್ರೇಷ್ಠ ಪ್ರದರ್ಶನ ನೀಡಿ ಬೆಳ್ಳಿ ಪದಕವನ್ನ ಪಡೆದು ದ್ವಿತೀಯ ರನ್ನರ್ ಅಪ್ ಸ್ಥಾನವನ್ನ ಅಲಂಕರಿಸಿದೆ. ತಂಡವನ್ನ ನಾಯಕಿಯಾಗಿ ಮುನ್ನಡೆಸಿದ ರಿಜ್ವಾನಾ ಜಮಾದಾರ್ ನಾಯಕ್ ರವರ ನಾಯಕತ್ವದಲ್ಲಿ ಆಟಗಾರ್ತಿಯರು ಆತ್ಮವಿಶ್ವಾಸ ಹಾಗೂ ಹೋರಾಟ ಮನೋಭಾವದಿಂದ ಕ್ರೀಡಾಂಗಣದಲ್ಲಿ ಮಿಂಚಿದ್ರು. ಆರತಿ ಪವಾರ್, ಮಹದೇವ ಯಾದರವಿ, ಅನಿತಾ ಮಾದರ, ಮೆಹಬೂಬ್ ಸೌದಾಗರ್, ಮಂಜವ್ವ ಉಮಾದೇವಿ, ರಿಜ್ವಾನಾ ಬೇದರ್, ಮಂಜುಳಾ ಹೊಸಪೇಟೆ, ಪಿಬಿ ಆಯೇಷಾ ಫಣಿಬಂದ್, ಮಲ್ಲಮ್ಮ ಪಡಸಲಗಿ ಹಾಗೂ ಅನಂತ ಲಕ್ಷ್ಮಿ ಸೇರಿ ಒಟ್ಟು 12 ಆಟಗಾರ್ತಿಯರು ರಾಜ್ಯದ ಪರವಾಗಿ ಕಣಕ್ಕಿಳಿದ್ರು. ಯಾವುದೇ ವಿಶೇಷ ಪ್ರಾಯೋಜಕತ್ವವಿಲ್ಲದೆ ತಮ್ಮದೇ ಪರಿಶ್ರಮ ಹಾಗೂ ತೀವ್ರ ಅಭ್ಯಾಸದ ಮೂಲಕ ಈ ಸಾಧನೆಯನ್ನ ಮಾಡಿದ್ದಾರೆ ಎಂಬುದು ಗಮನಾರ್ಹವಾಗಿದೆ. ಇವರ ಸಾಧನೆಗೆ ಕ್ರೀಡಾಭಿಮಾನಿಗಳು ಹಾಗೂ ವಿವಿಧ ಸಂಘಟನೆಗಳಿಂದ ಅಭಿನಂದನೆಗಳ ಸುರಿಮಳೆಯಾಗಿದೆ. ಪ್ಯಾರಾ ಕ್ರೀಡಾಪಟುಗಳಿಗೆ ಸಮರ್ಪಕ ತರಬೇತಿ ಹಾಗೂ ಆರ್ಥಿಕ ಬೆಂಬಲ ದೊರೆತರೆ ಭವಿಷ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಪ್ರಶಸ್ತಿಯನ್ನು ತಂದುಕೊಡುವ ಸಾಮರ್ಥ್ಯ ಇವರಲ್ಲಿ ಇದೆ ಎಂಬ ವಿಶ್ವಾಸ ವ್ಯಕ್ತವಾಗ್ತಾ ಇದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.